ನೋಡು, ವಾರಿಜಾನೆ ಫೋನ್ ಮಾಡ್ತಿದ್ದಾಳೆ. ವಿರಾಜ್ ಬಗ್ಗೆ ಹೊಗಳೋದನ್ನ ಎಲ್ರೂ ಕೇಳಿಸ್ಕೊಳ್ಳಿ. ಹಲೋ ವಾರಿಜಾ, ಹೇಗೆ ನನ್ ಮೊಮ್ಮಗ? ಅರು ಮಸಾಲಾ ಫ್ಯೂಚರ್ ಹೇಗಿದೆ? ವರ್ತಮಾನನೇ ಸರಿಗಿಲ್ಲ, ಭವಿಷ್ಯದ ಬಗ್ಗೆ ಕೇಳ್ತಿದೆಯಲ್ಲ ಅವರು. ಯಾಕೆ, ಏನಾಯ್ತು? ಇವತ್ತು ನಾವು ರುಚಿ ನೋಡಿದ ಸ್ಯಾಂಪಲ್ಸ್ ಅರು ಮಸಾಲಾ ಪ್ರಾಡಕ್ಟ್ಸ್ ಥರ ಇರಲಿಲ್ಲಮ್ಮ. ಅದು ಹೇಗೆ ಸಾಧ್ಯ? ವಿರಾಜ್ ತಾನೇ ನಿಂತು ಮಸಾಲೆ ರೆಡಿ ಮಾಡಿಸಿದ್ದಾನೆ. ಐ ಥಿಂಕ್ ಅವನಿಗೆ ಮಸಾಲ ಹೇಗೆ ರೆಡಿ ಮಾಡಿಸೋದು ಅನ್ನೋದ್ರ ಬಗ್ಗೆ ಐಡಿಯಾ ಇರೋ ಹಾಗಿಲ್ಲ. ಇಲ್ಲ ವಾರಿಜಾ, ವಿರಾಜ್ ತುಂಬಾ ಬುದ್ಧಿವಂತ ಇರಬಹುದು. ಹಾಂ, ಅವನು ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾನೆ, ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಅವನಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನು ನಾನು ಒಪ್ಕೋತೀನಿ. ಮತ್ತೆ ಏನ್ ಸಮಸ್ಯೆ ಆಯ್ತು? ಆದರೆ ವಿರಾಜೇ ಅರು ಮಸಾಲ ಭವಿಷ್ಯ ಅಂತ ಹೇಳೋಕ್ಕೆ ಅದಷ್ಟು ಮಾತ್ರ ಇದ್ದರೆ ಸಾಲದು ಅಲ್ವಾ? ಮಸಾಲ ರೆಡಿ ಮಾಡಿಸೋದಕ್ಕೆ ಶ್ರದ್ಧೆ ಇರಬೇಕಾಗತ್ತೆ. ಆ ಶ್ರದ್ಧೆ ಇವತ್ತಿನ ಪ್ರಾಡಕ್ಟಲ್ಲಿ ಕಾಣಿಸ್ಲಿಲ್ಲ, ರುಚಿನೂ ಇರಲಿಲ್ಲ. ಯಾಕೆ ಹಿಂಗಾಯ್ತು? ನನಗೆ ನಂಬೋಕೆ ಆಗ್ತಿಲ್ಲ. ಮಿಥಿಲಾ ಇದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ವಿರಾಜ್, ನಾವು ಮೊನ್ನೆ ಟೇಸ್ಟ್ ಮಾಡಿದಾಗ ಈ ಮಸಾಲ ಟೇಸ್ಟ್ ಕರೆಕ್ಟಾಗೇ ಇತ್ತು. ನೀನು ತುಂಬ ವರಿ ಮಾಡ್ಕೋಬೇಡ. ವಾರಿಜಾ ಮೇಡಮ್ ಹತ್ರ ಮಾತಾಡಿ ಇನ್ನೊಂದು ಮೀಟಿಂಗ್ ಫಿಕ್ಸ್ ಮಾಡೋಣ, ಓಕೆನಾ? ಬೇಡ ಅಭಿ, ಸಿಕ್ಕಿರೋ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಳಕ್ಕಾಗದೆ ಸೋತಿದ್ದೀನಿ. ಮತ್ತೆ ಅದೇ ತಪ್ಪು ನನ್ನಿಂದ ಆಗೋದು ಬೇಡ. ವಿರಾಜ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಇನ್ನೇನೋ ಮಾಡಲಿ, ಅಮ್ಮಮ್ಮ ನನ್ನನ್ನು ನಂಬಿ ಈ ಪ್ರಾಜೆಕ್ಟ್ ಕೊಟ್ಟಿದ್ರು. ನಾನು ನಂಬಿಕೆನ ಉಳಿಸ್ಕೊಳಕ್ಕಾಗಲಿಲ್ಲ. ಅವ್ರ ನಂಬಿಕೆನ ಹಾಳು ಮಾಡಿದೆ ನಾನು. ಅವ್ರ ಹೆಸರಿಗೆ ಮಸಿ ಬೆಳೆದೆ. ಈಗೇಗೋ ಮುಖ ತೋರಿಸ್ಲಿ ಅವ್ರಿಗೆ. ವಿರಾಜ್, ಎಲ್ಲೋ ಏನೋ ತಪ್ಪಾಗಿದೆ, ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ತೀನಿ. ಪಾಂಡು, ಏನ್ ಹೇಳ್ತಿದ್ಯಾ? ನಿಜ ಹೇಳ್ತಿದ್ದೀನಿ ಮೇಡಮ್. ವಿರಾಜ್ ಸರ್ ಸ್ಯಾಂಪಲ್ ರೆಡಿ ಮಾಡಿಸಿದಾಗ ನಾನು ರುಚಿ ನೋಡಿದ್ದೀನಿ, ತುಂಬಾನೇ ಚೆನ್ನಾಗಿತ್ತು. ಆದರೆ ವಾರಿಜ್ ಅವ್ರ ರುಚಿ ನೋಡಿದ್ದೆ ಬೇರೆ. ವಿರಾಜ್ ಸರ್ ಸ್ಯಾಂಪಲ್ ರೆಡಿ ಮಾಡಿಸಿದ ಮಸಾಲಾನೇ ಬೇರೆ ಮೇಡಮ್. ಸ್ಯಾಂಪಲ್ ರೆಡಿ ಮಾಡಿಸಿದ್ಯಾರು? ವಿರಾಜ್ ಸರ್. ಹೌದಾ? ಹಾಗಾದ್ರೆ ಹೀಗಾಗಕ್ಕೆ ಹೇಗೆ ಸಾಧ್ಯ ಪಾಂಡು? ಮೇಡಮ್, ಅದು ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಪಾಂಡು, ನಿಂಗೇನಾದ್ರೂ ಗೊತ್ತಿದ್ರೆ ಹೇಳು, ಮುಚ್ಚಿಡ್ಬೇಡ. ಅದು ಮೇಡಮ್, ಅದು ಸ್ಯಾಂಪಲ್ ಇದ್ದಿದ್ದ ಕಡೆ ರಂಜಿತ್ ಸರ್ ಇದ್ರು. ಇದ್ರೆ ಅವ್ರೇನಾದ್ರೂ ಮಿಕ್ಸ್ ಮಾಡಿರ್ಬೋದಾ ಅಂತ. ಏನ್ ಮಾತಾಡ್ತಿದ್ಯಾ ಪಾಂಡು? ಕೋಪ ಮಾಡ್ಕೊಂಬಿಡಿ ಮೇಡಮ್. ನಿಮ್ಮನ್ನ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಅಂತ ರಂಜಿತ್ ಸರ್ ಸಿಟ್ಟಾಗಿದ್ರು. ಹಾಗಂತ ನಾನು ಹೇಳ್ತಾ ಇಲ್ಲ, ಇಡೀ ಆಫೀಸಲ್ಲಿ ಎಲ್ಲರೂ ಅವರೇ ಮಾತಾಡ್ಕೊಂತಿದ್ರು. ಅದಕ್ಕೆ ನಮ್ಮ ಮಾವ ಸ್ಯಾಂಪಲ್ ಕೆಡ್ಸಿದಾರಂತ ಆರೋಪ ಮಾಡ್ತಿದ್ಯಾ? ಈ ತರ ಆರೋಪ ಮಾಡೋದ್ರಿಂದ ಪರಿಣಾಮ ಏನಾಗುತ್ತೆ ಗೊತ್ತಾ ಪಾಂಡು? ಆಫೀಸಲ್ಲಿ ಅಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲೂ ಜಗಳ ಹುಟ್ಟಾಕತ್ತೆ. ಈ ತರ ರೂಮರ್ಸ್ನೆಲ್ಲ ಸ್ಪ್ರೆಡ್ ಮಾಡಕ್ ಹೋಗ್ಬೇಡ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಅದೇ ನಿಜ ಅಂತ ನಂಬ್ಕೋತಾರೆ. ಹೋಗ್ ಸುಮ್ನೆ.